ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಚಾನಲಲ್ಲಿ ಬದನೇಕಾಯಿ ಮಸಾಲೆ ಹೇಗೆ ಮಾಡೋ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಬದನೇಕಾಯಿ ಮಸಾಲೆ ಮಾಡೋದಕ್ಕೆ ಒಂದು ಬದನೇಕಾಯಿನ ತೊಗೊಂಡಿದ್ದೀನಿ, ಅಂದರೆ ದಪ್ಪ ಬದನೇಕಾಯಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ನಿಮ್ಗೆ ಇಲ್ಲಿ ಎಷ್ಟು ಬದನೇಕಾಯಿ ಬೇಕಾದ್ರೆ ತೊಗೋಬೋದು, ಬಟ್ ನಾನು ಇಲ್ಲಿ ಒಂದು ಬದನೇಕಾಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಬದನೇಕಾಯಿಗೆ ಫಸ್ಟ್ ಎಣ್ಣೆ ಸವರ್ಕೋಬೇಕು. ಅಡುಗೆ ಎಣ್ಣೆನೇ ಸರಿ, ಅಥವಾ ನಿಮ್ಮ ಕೊಕೊನೆಟ್ ಆಯಿಲ್ ಇದ್ದರೆ ಅದನ್ನು ಹಾಕೊಬೋದು. ಅದಾದಮೇಲೆ ಬದನೇಕಾಯಿನ ಸೈಡಲ್ಲಿ ಕಟ್ ಮಾಡ್ಕೊಬೇಕು. ಫುಲ್ ಕಟ್ ಮಾಡ್ಕೊಂಬೇಡಿ, ಕೆಳಗಡೆ ಗಂಟ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಹಾಕ್ಕೊಂಡು ಹೋಗಿ. ಇಲ್ಲಿ ನಾನು 3 ಹಸಿಮೆಣ್ಸಿನ್ಕಾಯಿ ಮತ್ತು 2 ಬೆಳ್ಳುಳ್ಳಿನ ಹಾಕ್ಕೊಂಡು ಫಿಲ್ ಮಾಡ್ಕೊತಿದ್ದೀನಿ. ಫಿಲ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಹಾಗೆ ಸ್ಟವ್ ಮೇಲೆ ಬಿಸಿ ಮಾಡ್ಕೊತಿದ್ದೀನಿ, ಅಂದರೆ ರೋಸ್ಟ್ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಆ್ಯಂಡ್ ರೋಸ್ಟ್ ಮಾಡ್ಬೇಕಾದ್ರೆ ತುಂಬ ಹುಷಾರು, ಅದು ಬೆಂಕಿ ಅಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಅದನ್ನು ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಒಂದು ಸೈಡಿಗೆ ಎತ್ತಿಟ್ಬಿಡಿ. ಇದು ಟಪ್ ಅನ್ನತ್ತೆ, ಹೆದರ್ಕೊಂಬೇಡಿ, ಬಟ್ ಬಿ ಕೇರ್ಫುಲ್. ಸೊ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಅದಾದಮೇಲೆ 1 ಟೊಮ್ಯಾಟೊನ ತೊಗೊಂಡು ಅದನ್ನು ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಸ್ಟವ್ ಮೇಲೆ ರೋಸ್ಟ್ ಮಾಡ್ಕೊಳ್ಳಿ, ಒಂದು ಚಾಕುಗೆ ಹಾಕ್ಕೊಂಡು. ಅದಾದಮೇಲೆ ಇದ್ರ ಚಿಪ್ಪೆ, ಅಂದರೆ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಚಿಪ್ಪೆ ಎಲ್ಲ ಮೇಲ್ಗಡೆ ಇರೋ ಚಿಪ್ಪೆ ಅದೆಲ್ಲ ತೆಗ್ದುಬಿಡಿ. ಯಾಕಂದರೆ ಅದೆಲ್ಲ ಒಂಥರ ಪ್ಲಾಸ್ಟಿಕ್ ಥರ ಆಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ ಅದೆಲ್ಲ ತೆಗ್ದುಬಿಟ್ಟು ಅದರೊಳಗಡೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಆಚೆ ತೆಗ್ದಿಟ್ಕೊಳ್ಳಿ. ಇವಾಗ ನಾವು ಮೇಲ್ಗಡೆ ಟಾಪ್ ಬರುತ್ತಲ್ಲ ಬದನೇಕಾಯ್ದು, ಅದನ್ನು ಸಹ ತೆಗ್ದು ಬಿಸಾಕಿಬಿಡೋಣ. ಬಿಸಾಕಿ ಬದನೇಕಾಯಿನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅದಾದಮೇಲೆ ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಸುಟ್ಟಿರ್ತೀವಿ, ಅದು ಚಿಪ್ಪೆ ತೆಗ್ದು ಹಾಗೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅದನ್ನು ಪ್ಯೂರಿ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿರೋಣ. ಇವಾಗ ಒಂದು ಬಾಣಲಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ, ಜೀರಿಗೆ, ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ನಾನು 1 ಬದನೇಕಾಯಿ 1 ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬದನೇಕಾಯಿ ಹಾಕೋತೀರ ಅದ್ರ ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ತೊಗೊಳ್ಳಿ. ಸೊ ಇಲ್ಲಿ ಸ್ಮ್ಯಾಶ್ ಮೇಲೆ ಇಟ್ಕೊಂಡಿದ್ವಲ್ಲ ಬದನೇಕಾಯಿನ, ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ನಾವು ಮಾಡಿಟ್ಟಿರೋ ಪ್ಯೂರಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡು ಮುಚ್ಚಿಬಿಡಿ, ಆಯಿತಾ. ಇಲ್ಲಿ ಗಾರ್ನಿಷ್ಗೋಸ್ಕರ ನಾನು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಡ ಅಂದರೆ ಇಟ್ಸ್ ಆಪ್ಷನಲ್. ಸೊ ನಾನು ಕೊತ್ತಂಬರಿನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯ್ದು ಅದರಲ್ಲೇ ನಮಗೆ ಎಣ್ಣೆ ಬಿಡಬೇಕು, ಅಲ್ಲಿಗಂಟ ಬೇಯಿಸ್ಕೊಬೇಕು. ಇದು ಚೆನ್ನಾಗಿ ಎಣ್ಣೆ ಬಿಟ್ಟಾದಮೇಲೆ ಇದು ರೆಡಿ ಇದೆ ಅಂತ ಅರ್ಥ. ಸೊ ಇದನ್ನು ನಾವು ಚಪಾತಿ ಅಥವಾ ರೈಸ್ ಯಾವುದಕ್ಕಾದ್ರೂ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಈ ವಿಡಿಯೋ ಬಂದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋ ಬಂದು ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.